Hello student, I am Dada Pires from Government Degree College, Chenigiri. Today in this session, let's we discuss about the diffraction at a straight edge. So by the way, this is the syllabus come under the Davangere University of paper 4th of 4th sem. So in this sessions, and we will discuss about the diffraction at a straight edge. As you know that what is diffraction? So in the previous sessions we are learned about the diffraction. It's the bending of light ray at the uh, sharp edge. Bending of light ray at the sharp edge. The phenomena is called. What's happened when their diffraction is taking place at the sharp edge? We know that when the light hit the edge in this picture, we see the a source of source point S, and there is a slit it from which the light rays emerging from this and hit the C1 and hit the C and hit the C here and travels to the straight to O. Where is the T? R is the uh, screen, and here the ACB is the wavefront which hit the edge. Is a secondary wave created from this slit and hit the edge at C. So you will be seeing that so at reaching the O on the screen TR, and C is the, as you know, that is a straight edge, and we can be seen from this edge, that is the diffraction at the straight edge, and we will from the geometric optics we will see that there is the abruptly start at the illumination will be C on O, and we will study the above the O how they are light will be distributed, and below intensity of light how it is distributed, because there is the shadow is region is the OT is the shadow region, because the C is the straight edge is covering the stop the almost all of light. Above it light will be passing through only. So seeing this here, so what's happened about this, and we see the illumination will be abruptly changed at the O. So after O, above the O, you can see the dark and bright bands of unequal width. ಅಂದರೆ ಬ್ರಾಟ್ ಮತ್ತೆ ಈ ಎಬೋ ಓನಲ್ಲಿ ಎಲ್ಲ ಲೈಟ್ ರೇಗಳು ಬಂದು ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮಗೆ ಡಾರ್ಕ್ ಅಂಡ್ ಬ್ರೈಟ್ ಬ್ಯಾಂಡ್ಗಳು ಸಿಗ್ತವೆ. ಅದರ ಡಾರ್ಕ್ ಮತ್ತೆ ಬ್ರೈಟ್ ಬ್ಯಾಂಡ್ಗಳು ಏನು ಇರ್ತಾವೋ ಅಂದ್ರೆ ಒಂದು ಕಲರ್ಸ್ ಡಾರ್ಕ್ ಮತ್ತೆ ವೈಟ್ ಇರುವಂಥವು, ಅವು ವಿಡ್ತ್ ಏನಿದಾವ ಅಂದ್ರೆ ಅಗಲ ಇರುವಂಥ ಒಂದು ಸ್ಮಾಲ್, ಅಂದ್ರೆ ಮ್ಯಾಕ್ಸಿಮಮ್ ಇಂದ ಹಿಡಿದು ಸ್ಮಾಲ್ 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 ಆಗ್ತಾ ಹೋಗುತ್ತೆ. ಅಂದ್ರೆ ದೊಡ್ಡದಿರುವಂಥದ್ದು ಸಣ್ಣ ಸಣ್ಣ ಸಣ್ಣದ ಈ ರೀತಿಯಲ್ಲಿ ಅನ್ಇಕ್ವಲ್ ಆಗಿ ವಿಡ್ತ್ ಆಫ್ ದಿ ಬ್ಯಾಂಡ್ಸ್ ಗಳು ಏನಾಗ್ತವೆ ಚೇಂಜ್ ಆಗ್ತವೆ ಆಫ್, ಅಂಡ್ ಆಲ್ಸೋ ವೇರಿಂಗ್ ದಿ ಇಂಟೆನ್ಸಿಟಿನೂ ಸಹ ಈ ಓನ ಮೇಲ್ಭಾಗದಲ್ಲಿ ಕಡಿಮೆ ಆಗ್ತಾ ಹೋಗುವಂಥದ್ದನ್ನ ಕಾಣ್ತೀವಿ. ಇಂಟೆನ್ಸಿಟಿ ಅಂತ ಇರುತ್ತೆ, ಆದ್ರೆ ಕೆಲವೊಮ್ಮೆ ಹೆಚ್ಚಿಗೆ ಮತ್ತೆ ಕಡಿಮೆ ಹೆಚ್ಚು ಕಡಿಮೆ ಈ ರೀತಿಯಾದಂತಹ ಆಲ್ಟರ್ನೇಟ್ ಆಗಿ ಕಾಣ್ತಾ ಇರ್ತವೆ. ವೈಟ್ ಅಂಡ್ ಡಾರ್ಕ್ ಬ್ಯಾಂಡ್ಸ್ ಗಳು ನಮಗೆ ಕಾಣ್ತಾ ಇರುವಂತದ್ದನ್ನ ಕಾಣ್ತೀವಿ. ಹಾಗಾದ್ರೆ ವಾಟ್ ಅಬೌಟ್ ದಿ ಲೋಯರ್ ಪಾರ್ಟ್ ಆಫ್ ದಿಸ್ ಓನ ಕೆಳಭಾಗದಲ್ಲಿ ನಾವು ನೋಡಿದ್ದೆ ಆದ್ರೆ ಈ ಓನ ಕೆಳಭಾಗದಲ್ಲಿ ಗ್ರಾಜುವಲಿ ಇಂಟೆನ್ಸಿಟಿ ಆಫ್ ದಿ ಲೈಟ್ ಏನಿದೆಯಲ್ಲ ಅದು ಗ್ರಾಜುವಲಿ ಶಾಡೋ ಆಫ್ ದಿಸ್ ಎಡ್ಜ್ ಏನಿದೆಯೋ ಆ ಶಾಡೋ ಇನ್ನಲ್ಲಿ ಗ್ರಾಜುವಲಿ ಇಂಟೆನ್ಸಿಟಿ ಡಿಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ. ಸ್ವಲ್ಪ ಪಾರ್ಟ್ ಆಫ್ ಇಟ್ ಮಾತ್ರ ಇರುವಂಥದ್ದು, ಆಮೇಲೆ ಕಂಪ್ಲೀಟ್ಲಿ ಡಾರ್ಕ್ ಇರುವಂಥದ್ದು ಕಾಣ್ತದೆ. ಅಂದ್ರೆ ನಮಗೆ ಡಾರ್ಕ್ ರೀಸನ್ ನಲ್ಲಿಯೂ ಸಹ ಲೈಟ್ ಇಂಟೆನ್ಸಿಟಿ ಸ್ವಲ್ಪ ಪ್ರಮಾಣದಲ್ಲಾಗ್ಲಿ ಇರುತ್ತೆ. ದಟ್ ಇಸ್ ದ ಡಿಫ್ರಾಕ್ಷನ್ ಇರುವಂತದನ್ನ ಇಲ್ಲಿ ಕಾಣ್ತೀವಿ. ಹಾಗೆ ಮುಂದಿನ ಸ್ಲೈಡ್ ನಲ್ಲಿ ನಾವು ನೋಡಿದ್ದೆ ಆದ್ರೆ ಕನ್ಸಿಡರ್ ಒನ್ ACB ಅನ್ನುವಂಥದ್ದು ಒಂದು ವೇವ್ ಫ್ರಂಟ್,
at C it is originating from the source S ಇಂದ ಬಂದಂತಹ ಒಂದು ACB ವೇವ್ ಫ್ರಂಟ್ ಅನ್ನುವಂಥದ್ದು C ನಲ್ಲಿ ಹಿಟ್ ಆಗುತ್ತೆ, ಅಲ್ಲಿಂದ ಸೆಕೆ ವೇವ್ ಫಾರ್ಮ್ ಆಗುವಂಥದ್ದನ್ನು ಕಾಣ್ತೀವಿ. ಸೊ ಈ ಲೈಟ್ ರೇಸ್ ಅನ್ನು ನಾವು ಫಾರ್ ಕನ್ಸ್ಟ್ರಕ್ಟಿವ್ ಪರ್ಪಸ್ ನಾವು ಜಾಯಿನ್ ಮಾಡೋಣ, SQ ಅನ್ನ ಜಾಯಿನ್ ಮಾಡೋಣ. ಕನ್ಸಿಡರ್ Q is the point where above the O at a distance of x ಇರುತ್ತೆ. ಇಲ್ಲಿ Q ಅನ್ನುವಂತಹ ಒಂದು ಪಾಯಿಂಟ್ ಏನಿದೆಯೋ, ಇಲ್ಲಿ Q ಅನ್ನುವಂತಹ ಪಾಯಿಂಟ್ ಏನಿದೆಯೋ ಅದು O ಪಾಯಿಂಟ್ ಇಂದ x ಡಿಸ್ಟೆನ್ಸ್ ನಲ್ಲಿ ಇದೆ. ಹಾಗಾಗಿ x ಡಿಸ್ಟೆನ್ಸ್ ನಲ್ಲಿ ಇದೆ. ಮತ್ತೆ ನಾವು ಇಲ್ಲಿ P ಪೋಲ್ ಇಂದ ಏನಿದೆಯೋ, P ಪೋಲ್ ಅಂದ್ರೆ ಆ ಪಾಯಿಂಟ್ ಇಂದ, ಆ ಪಾಯಿಂಟ್ ನಲ್ಲಿ ಇಟ್ಕೊಂಡು ವೇವ್ ಫ್ರಂಟ್ ಅನ್ನು ವಿತ್ ರೆಸ್ಪೆಕ್ಟ್ ಟು Q ನೋಡಿದ್ದೆ ಆದ್ರೆ, ಮತ್ತೆ ಇದನ್ನ ಈ P ನಲ್ಲಿ C ಮತ್ತೆ P ನಲ್ಲಿ ವಿ ಕ್ರಿಯೇಟ್ ನಂಬರ್ ಆಫ್ ಪೀರಿಯಡ್ ಎಲಿಮೆಂಟ್ಸ್ ಅನ್ನ ನಾವು ಕಾಣ್ತೀವಿ. ಇದನ್ನ ನಾವು ಪ್ರೆಸ್ನಲ್ ಆಫ್ ಪೀರಿಯಡ್ ಜೋನ್ಸ್ ಅಂತ ಹೇಗೆ ಹಿಂದಿನ ಒಂದು ಸೆಷನ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ಹಾಗೆ ಫ್ರಮ್ P ಮತ್ತೆ CP ಇಂದ ಇರುವಂತಹ ಪ್ರೆಸ್ನಲ್ ಆಫ್ ಪೀರಿಯಡ್ಸ್ ಜೋನ್ಸ್ ಇದಾವೆ. ದೇ ಹಿಟ್ ದಿ ಸ್ಕ್ರೀನ್ TR, ಆ TR ಸ್ಕ್ರೀನ್ ಅನ್ನ ಹಿಟ್ ಆಗ್ತವೆ. ಸೊ ಇಲ್ಲಿ ಈ Q ನಲ್ಲಿರುವಂತಹ ಎಫೆಕ್ಟ್ ಏನಾಗುತ್ತೆ ಅನ್ನುವಂಥದ್ದು ಯೂಶುವಲಿ ನಿಮ್ಗೆ ಗೊತ್ತಿದೆ, ಮೇಲಿರುವಂತಹ ಲೈಟ್ ರೇಗಳು ಇಲ್ಲಿಂದ ಬೀಳುತ್ತವೆ, ಆದ್ರೂ ಯು ವಿಲ್ ಸಿ ಫುಲ್ ಲೈಟ್ ಸಹ ಬೀಳುತ್ತೆ. ಆದ್ರೆ ನೀವು ಇದನ್ನ ಇನ್ನೂ ಅಬ್ಸರ್ವ್ ಅನ್ನು ಮಾಡಿದ್ದೆ ಆದ್ರೆ, ಈ ಪಾಯಿಂಟ್ ನಲ್ಲಿ ಬೀಳುವಂತಹ ಲೈಟ್ ಇಂಟೆನ್ಸಿಟಿ ಕೆಲವೊಂದು ಪಾಯಿಂಟ್ ನಲ್ಲಿ ಹೆಚ್ಚಿಗೆ ಬೀಳುತ್ತೆ, ಮತ್ತೆ ಕೆಲವೊಂದು ಪಾಯಿಂಟ್ ನಲ್ಲಿ ಅಲ್ಲಿ ಬೀಳುವಂತಹ ಲೈಟ್ ಗಿಂತನೂ ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಲೈಟ್ Q ಅನ್ನುವಂತಹ ಒಂದು ಇದನ್ನ ಬೀಳುವಂತ ಕಾಣ್ತೀವಿ. ಸೊ ಹಾಗೆ ಸ್ವಲ್ಪ ಮುಂದೆ ಇದು ನೋಡಿದ್ದಾದ್ರೆ, ಹಾಗಾದ್ರೆ ಇಂಟೆನ್ಸಿಟಿ ಹಟ್ O ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡಿದ್ದೆ ಆದ್ರೆ, ನಿಮ್ಗೆ ಗೊತ್ತಿದೆ ಇಲ್ಲಿ ACB ಅನ್ನುವಂತಹ ಒಂದು ವೇವ್ ಫ್ರಂಟ್ ನ ಒಂದು ಅಪ್ಪರ್ ಪಾರ್ಟ್ ಏನಿದೆಯೋ ಅಂದ್ರೆ CP ಅಥವಾ CB, ಏನ್ ಅಪ್ಪರ್ ಪಾರ್ಟ್ ಇದೆ, ಈ ಎಡ್ಜ್ ನ C ನ ಮೇಲೆ ಏನು ಎಡ್ಜ್ ಇದೆಯೋ, ಈ C ಪಾಯಿಂಟ್ ನ ಮೇಲ್ಭಾಗದಲ್ಲಿರುವಂತಹ ಎಡ್ಜ್ ಏನಿದೆಯೋ ಇದರ ಪಾರ್ಟ್ ಇರುವಂತದ್ದು ಇಲ್ಲಿ O ನಲ್ಲಿ ಅಪ್ಪರ್ ಹಾಫ್ ಆಫ್ ದಿ ವೇವ್ ಫ್ರಂಟ್ ಬೀಳ್ತಾ ಇದೆ. ಇಲ್ಲಿ ಫುಲ್ ವೇವ್ ಫ್ರಂಟ್ ಬಿದ್ದಿದ್ದೆ ಆದ್ರೆ ಫುಲ್ ವ್ಯಾಲ್ಯೂ ಅನ್ನು ಬೀಳೋದು, ಆದ್ರೆ ಇಲ್ಲಿ ಎಡ್ಜ್ ಇರೋದ್ರಿಂದ ಇದರ ಹಾಫ್ ಆಫ್ ಡಿಸ್ಪ್ಲೇಸ್ಮೆಂಟ್ ನಲ್ಲಿ ಮಾತ್ರ ಈ ಪಾರ್ಟ್ ಅನ್ನ ಇಲ್ಲಿ O ನಲ್ಲಿ ಇರುವಂತಹ ಎಫೆಕ್ಟ್ಸ್ ಅನ್ನು ನಾವು ಇಲ್ಲಿ ಕಾಣ್ತೀವಿ. ಸೊ ಇಲ್ಲಿ ಈ ರೀತಿಯಲ್ಲಿ ಇರುವಂತಹ ಇಂಟೆನ್ಸಿಟಿ O ನಲ್ಲಿ ಇರುವಂತದ್ದು ಹೇಗೆ ಬೀಳುತ್ತೆ, ಇಂಟೆನ್ಸಿಟಿ ಎಫೆಕ್ಟ್ಸ್ ಬಿಟ್ವೀನ್ ದಿ OQ ಅನ್ನೋಂತ ನೋಡಿದ್ವಿ. ಈಗ ನಾವು ಜಾಮೆಟ್ರಿಕಲ್ ಶಾಡೋ ನಲ್ಲಿ ನೋಡಿದ್ದೆ ಅಂದ್ರೆ ಈ ಎಡ್ಜ್ ನ ಲೈಟ್ ರೇ ಬೆಂಡ್ ಆಗುವಂತಹ ಭಾಗ ಯಾವ್ದಪ್ಪ ಅಂದ್ರೆ ಡಿಫ್ರಾಕ್ಷನ್ ಟೇಕಿಂಗ್ ಪ್ಲೇಸ್ ಇಸ್ OT, ಈ ಪಾರ್ಟ್ ನಲ್ಲಿ ಇರುವಂತದ್ದು. ಇಲ್ಲಿ ನಾವು ಈ O ಇಂದ ನಾವು ಏನಾದ್ರೂ ಮೂವ್ ಆಗ್ತಾ ಹೋದ ಹಾಗೆ, ಹೀಗೆ ಮೂವ್ ಆಗ್ತಾ ಹೋದ ಹಾಗೆ, ಇಲ್ಲಿ O ಇಂದ T ವರೆಗೆ ಮೂವ್ ಆಗ್ತಾ ಹೋದ ಹಾಗೆ, ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಝೋನ್ ನ ಹಾಫ್ ಪೀರಿಯಡ್ ಎಲಿಮೆಂಟ್ಸ್ ಏನಿದಾವೋ ಒನ್ ಬೈ ಒನ್ ಓವರ್ಲ್ಯಾಪ್ ಆಗ್ತಾ ಹೋಗ್ತವೆ. ಅಂದ್ರೆ ಇಂಟೆನ್ಸಿಟಿ ಏನಾಗ್ತಾವ ಅಂದ್ರೆ ಕಡಿಮೆ ಆಗ್ತಾ ಇರುವಂತದ್ದನ್ನ, ಇಂಟೆನ್ಸಿಟಿ ಏನಿದೆಯಾ ಅದು ಕಂಪ್ಲೀಟ್ಲಿ ಕಡಿಮೆ ಗೋಸ್ ಆನ್ ಡಿಕ್ರೀಸಿಂಗ್ ಗ್ರಾಜುಯಲಿ ಆಗಿ ಡಿಕ್ರೀಸ್ ಅನ್ನ ಆಗ್ತಾ ಇರುವಂತದ್ದನ್ನ ನಾವಿಲ್ಲಿ ಕಾಣ್ತೀವಿ. ಸೊ ಹೀಗೆ ಜಾಮೆಟ್ರಿಕಲ್ ಶಾಡೋ ನಲ್ಲೂ ಸಹ ಸ್ವಲ್ಪ ಬೆಳಕನ್ನ ನಾವಿಲ್ಲಿ ಕಾಣ್ತೀವಿ. ಬಟ್ ಹೇಗೆ O ನಲ್ಲಿ ಎಷ್ಟು ಪಾರ್ಟ್ ಆಫ್ ಲೈಟ್ ಬೀಳುತ್ತೆ ಅನ್ನುವಂಥದ್ದು ಸಹ ನಾವು ನೋಡಿದ್ದೆ ಆದ್ರೆ, ಈಗ ನಾವು ಎಸ್ಪೆಷಲಿ Q ನಲ್ಲಿ ಬಿದ್ದಂತ ಸಂದರ್ಭದಲ್ಲಿ, ಈಗ Q ಇದೆ, ಈ ಪಾರ್ಟ್ ನಲ್ಲಿ Q ಇದೆ, ಈ ಪಾರ್ಟ್ ನಲ್ಲಿ ಇರುವಂತಹ ಇಂಟೆನ್ಸಿಟಿ ವಿಲ್ ಬಿ ಮ್ಯಾಕ್ಸಿಮಮ್ ಆದ್ರೂ ಬೀಳುತ್ತೆ, ಕೆಲವೊಮ್ಮೆ ಮಿನಿಮಮ್ ಆದ್ರೂ ಬೀಳುತ್ತೆ. ಮ್ಯಾಕ್ಸಿಮಮ್ ಹಾಗಾದ್ರೆ ಲೈಟ್ ಯೂಶುವಲಿ ಲೈಟ್ ಅಂತೂ ಇಲ್ಲಿಂದ ಸೋರ್ಸ್ ಇಂದ ನೇರವಾಗಿ ಬೀಳ್ತಾ ಇದೆ, ಆದ್ರೂ ಸಹ ಕೆಲವೊಂದು ಪಾರ್ಟ್ ನಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ, ಕೆಲವೊಂದ್ ಸಲ ಅದು ಕಡಿಮೆನೇ ಆಗುತ್ತೆ. ಯಾಕೆ ಹೀಗೆ ಆಗುತ್ತೆ ಅನ್ನುವಂಥದ್ದನ್ನ ನೋಡುತ್ತೆ ಆದ್ರೆ, ಸೊ CP ಅನ್ನುವಂಥದ್ದು ಕಂಟೈನ್ಸ್ ದಿ ಆಡ್ ಆರ್ ಈವನ್ ಜೋನ್ಸ್, ಅಂದ್ರೆ ಇಲ್ಲಿ C ಮತ್ತೆ P ನಲ್ಲಿ ಏನು ಡಿಸ್ಟೆನ್ಸ್ ಇದೆಯೋ, ಇಲ್ಲಿ ಹಾಫ್ ಪೀರಿಯಡ್ ಜೋನ್ಸ್ ಅಂತ ಏನ್ ಹೇಳಿದ್ವೋ ಅವು ಏನಾದ್ರೂ ಆಡಿದ್ರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿಯನ್ನ ಇರುತ್ತೆ, ಅವು ಏನಾದ್ರೂ ಮಿನಿಮಮ್ ಇದ್ರೆ ದಟ್ ಮೀನ್ಸ್ ಈವನ್ ನಂಬರ್ ನಲ್ಲಿ ಇದ್ರೆ ಮಿನಿಮಮ್ ಇಂಟೆನ್ಸಿಟಿಯನ್ನ ನಾವು Q ನಲ್ಲಿ ಕಾಣ್ತೀವಿ. ಹೇಗೆ ಇರುತ್ತೆಪ್ಪ ಅಂತ ಹೇಳಿದ್ರೆ, ಈ ಇಂಟೆನ್ಸಿಟಿಯನ್ನ ಕರ್ವ್ ನಾವು ನೋಡಿದ್ದೆ ಆದ್ರೆ, ಸೊ ಈ ರೀತಿಯಲ್ಲಿ O ನಲ್ಲಿ ಬೀಳ್ತಾ ಇರುತ್ತೆ. ಯೂಶುವಲಿ ನಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಗ್ರಾಫ್ ನಲ್ಲಿ ಇಲ್ಲಿ Q ನಲ್ಲಿ ಇರುವಂತಹ ವ್ಯಾಲ್ಯೂ ಮೀನ್ಸ್ ಇದೊಂದು Q ನಲ್ಲಿ ಬೀಳುವಂತದ್ದು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂತೂ ಈ ಲೈನ್ ನಲ್ಲಿ ಬಿದ್ದೇ ಬೀಳುತ್ತೆ. ಆದ್ರೆ
ಸಮ್ ಪಾರ್ಟ್ ನಲ್ಲಿ ಇಟ್ ಈಸ್ ಮ್ಯಾಕ್ಸಿಮಮ್ ಆಗುತ್ತೆ, ಮತ್ತೆ ಗೋಸ್ ಆನ್ ಡಿಕ್ರೀಸಿಂಗ್ ಆಗುತ್ತೆ, ಮತ್ತೆ ರೈಸಿಂಗ್ ಆಗ್ತಾ ಇದೆ, ಮತ್ತೆ ರೈಸಿಂಗ್ ಆಗುತ್ತೆ, ಮತ್ತೆ ಮ್ಯಾಕ್ಸಿಮಮ್ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಹೀಗೆ ಇನ್ಕ್ರೀಸಿಂಗ್ ಆಗುತ್ತೆ, ಡಿಕ್ರೀಸಿಂಗ್ ಆಗುತ್ತೆ, ಹೀಗೆ ಕಡಿಮೆ ಕಡಿಮೆ ಆಗ್ತಾ 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 ಹೋಗ್ತಾ ಇರುವಂತದನ್ನ ನಾವು ಕಾಣ್ತೀವಿ. ಸೊ ಹೀಗೆ ಈ ಇಂಟೆನ್ಸಿಟಿ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಮಿನಿಮಮ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಹಾಫ್ ಪೀರಿಯಡ್ ಝೋನ್ ಏನ್ ಸಿ ಪಿ ನಲ್ಲಿರುವಂತಹ ಹಾಫ್ ಪೀರಿಯಡ್ ಝೋನ್ಸ್ಗಳು ಏನಾದ್ರು ಮ್ಯಾಕ್ಸಿಮಮ್ ಈ ಆಡ್ ನಂಬರ್ ಇದ್ರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿಯನ್ನ ಕೊಡುತ್ತೆ, ಮಿನಿಮಮ್ ಇದ್ರೆ ಮಿನಿಮಮ್ ಇಂಟೆನ್ಸಿಟಿಯನ್ನು ಕೊಡ್ತಾ ಇದ್ರೆ ಅಲ್ಲಿ ಈವನ್ ನಂಬರ್ ಆಫ್ ಹಾಫ್ ಪೀರಿಯಡ್ ಎಲಿಮೆಂಟ್ಸ್ ಇರುವಂತದನ್ನ ನಾವು ಕಾಣ್ತೀವಿ. ಹಾಗೆ ಮತ್ತೆ ಮುಂದಿನ ಒಂದು ಸ್ಲೈಡ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ಏನು ಇದಕ್ಕೆ ರೀಸನ್ಸ್ ಅಪ್ಪ ಈ ಹಾಫ್ ಪೀರಿಯಡ್ ಎಲಿಮೆಂಟ್ಸ್ ನಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ ಇಲ್ಲಿರುವಂತಹ ಪಾತ್ ಡಿಫರೆನ್ಸ್ ಅಂದ್ರೆ ಪಿ ಕ್ಯೂ ಮತ್ತೆ ಸಿ ಕ್ಯೂ ಇರುವಂತಹ ಒಂದು ಪಾತ್ ಡಿಫರೆನ್ಸ್ ಇರುವಂತದ್ದು. ಈ ಪಾತ್ ಡಿಫರೆನ್ಸ್ ಮೇಲೆ ಅಲ್ಲಿ ಆಡ್ ಮತ್ತೆ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಗಳು ಹೇಗೆ ಬೀಳ್ತವೆ ಅನ್ನುವಂಥದ್ದನ್ನು ನೋಡ್ತೀವಿ. ಸೊ ಹಾಗಾಗಿ ಸಿ ಪಿ ಡಿಪೆಂಡಿಂಗ್ ಅಪಾನ್ ದಿ ಪಾತ್ ಡಿಫರೆನ್ಸ್ ದಟ್ ಈಸ್ ಸಿ ಕ್ಯೂ ಮೈನಸ್ ಪಿ ಕ್ಯೂ. ಸಿ ಕ್ಯೂ ಸ್ವಲ್ಪ ಹೆಚ್ಚಿಗೆ ಇದೆ, ಪಿ ಕ್ಯೂ ಸ್ವಲ್ಪ ಕಡಿಮೆ ಇದೆ, ಹಾಗಾದ್ರೆ ಇದರ ಡಿಫರೆನ್ಸ್ ಎಷ್ಟಿದೆ ಅದರ ಮೇಲೆ ಹಾಫ್ ಪೀರಿಯಡ್ ಎಲಿಮೆಂಟ್ಸ್ಗಳು ಹೇಗಿರ್ತವೆ ಆಡ್ ಆರ್ ಈವನ್ ಇರ್ತಾವಲ್ಲ ಅವು ಆಡ್ ಆರ್ ಈವನ್ ನೋಡ್ಕೊಂಡು ಅಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಇಂಟೆನ್ಸಿಟಿಯನ್ನ ಬೀಳುವಂತದನ್ನ ನಾವು ನೋಡ್ತೀವಿ. ಸೊ ಹಾಗೆ ನೋಡ್ತಾ ಹೋದಾಗೆ ಸಪೋಸ್ ಈಗ ನಾವು ಎಸ್ ಸಿ ಅನ್ನ ಡ್ರಾ ಮಾಡೋಣ. ಇದೊಂದು ವೇವ್ ಫ್ರಂಟ್ ಇರೋದ್ರಿಂದ ಸರ್ಕ್ಯುಲರ್ ವೇವ್ ಫ್ರಂಟ್ ಇದೆ, ದಟ್ ಈಸ್ ಎ ಅಂತ ಹೇಳೋಣ. ಸೊ ಅದರ ರೇಡಿಯಸ್ ಇಸ್ ಎ. ಸೊ ಅಗೈನ್ there is a CO is the B, the distance from the edge to the screen. B is the distance between screen and edge. C ಏನಿದೆಯಲ್ಲ ಅದರ ಮಧ್ಯೆ ಇರುವಂತ ಡಿಸ್ಟೆನ್ಸ್ B. ಸೊ ಯೂಶುವಲಿ ನಾವು ಎಸ್ ಪಿ ಇಸ್ ಆಲ್ಸೋ ಎ ರೇಡಿಯಸ್ ಇರೋದ್ರಿಂದ ಅದು ಸಹ ಎ ನಲ್ಲಿನೇ ಇರುತ್ತೆ. ಅವಾಗ ನಮಗೆ ಸಿ ಕ್ಯೂ ಬೇಕಪ್ಪ. ಈಗ ನಮಗೆ ಇಲ್ಲಿ ಓ ಕ್ಯೂ ಅನ್ನುವಂಥದ್ದು ಎಕ್ಸ್, OQ is nothing but it's a x. ಇಲ್ಲಿ x ಅನ್ನುವಂಥದ್ದು ಇದ್ದೇ ಇದೆ ಅಲ್ವಾ, ಇಲ್ಲಿ x ಅನ್ನುವಂಥದ್ದು ಇದ್ದೇ ಇದೆ. ಇಲ್ಲಿ ಸಿ ಕ್ಯೂ ಬೇಕಪ್ಪ, ನಮಗೆ ಈ ಪಾರ್ಟ್ ಬೇಕಪ್ಪ ಅಂದ್ರೆ ಸಿ ಕ್ಯೂ ಬೇಕಪ್ಪ ಅಂತ ಹೇಳಿದಾಗ ನಮಗೆ ಇಲ್ಲಿ ಸಿ ಕ್ಯೂ ಇಸ್ ಈಕ್ವಲ್ ಟು ಪೈಥಾಗರಸ್ ಥಿಯರಮ್ ಇದೆ. ಇದೊಂದು CO Q ಪೈಥಾಗರಸ್ ಥಿಯರಮ್ ಇರೋದ್ರಿಂದ ಈ ಒಂದು ಥಿಯರಮ್ ಪ್ರಕಾರ ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಬಿ ಸ್ಕ್ವೇರ್ ಈ ಪಾರ್ಟ್ ಬಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ನ ಸ್ಕ್ವೇರ್ ರೂಟಿಗೆ ಈಕ್ವಲ್ ಟು ಸಿ ಕ್ಯೂ ಅನ್ನುವಂಥದ್ದು. ಲೆಟ್ ಇಟ್ ಬಿ ಇಕ್ವೇಶನ್ 1 ಅಂತ ತಿಳ್ಕೊಳ್ಳೋಣ. ಹಾಗೆ ಮತ್ತೆ ನಮಗೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಬಿ ಸ್ಕ್ವೇರ್ ಅನ್ನ ಕಾಮನ್ ತೆಗೀರಿ ಹೊರಗಡೆ, ಮೀನ್ಸ್ ಬಿ ಹೊರಗಡೆ ಬಂದಾಗ ಬಿ ಆಗುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ 1/2 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಉಳಿಯುತ್ತೆ. ಬಟ್ ದಿಸ್ ವ್ಯಾಲ್ಯೂ ಅನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಪವರ್ ಸೀರೀಸ್ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಂತ ಸಂದರ್ಭದಲ್ಲಿ ಸೊ ಬಿ ಪ್ಲಸ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಬಿ ಇರುತ್ತೆ, ಉಳಿದಂತಹ ಪಾರ್ಟ್ಸ್ ಇದಾವೆ. ಸೊ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಯಾಕಂದ್ರೆ ಸೊ ಕಂಪೇರ್ ಟು ವ್ಯಾಲ್ಯೂ ಅನ್ನ ನೋಡಿದಾಗ ಎಕ್ಸ್ ವ್ಯಾಲ್ಯೂ ಇರ್ಬೋದು, ಬಿ ವ್ಯಾಲ್ಯೂ ಸೊ ಕಮ್ ಇರೋದ್ರಿಂದ ಸೊ ಅದನ್ನ ಲಾರ್ಜರ್ ಅದರ್ ಟರ್ಮ್ಸ್ ಏನಿದಾವೆ ನಾವು ನೆಗ್ಲಿಜಿಬಲ್ ಮಾಡ್ತೀವಿ. ಆಗ ಸಿ ಕ್ಯೂ ಇಸ್ ಈಕ್ವಲ್ ಟು ಅಂದ್ರೆ ಬಿ ಪ್ಲಸ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಬಿ ಅನ್ನುವಂಥದ್ದಾಗುತ್ತೆ. ಸೊ ಇಲ್ಲಿ ಮತ್ತೆ ಅದೇ ರೀತಿಯಲ್ಲಿ ನಾವು ಇಲ್ಲಿ ಎಸ್ ಕ್ಯೂ ಅನ್ನ ಜಾಯಿನ್ ಮಾಡ್ತೀವಿ. ಎಸ್ ಕ್ಯೂ ಅನ್ನ ಜಾಯಿನ್ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಎಸ್ ಕ್ಯೂ ಬೇಕಪ್ಪ ಅಂದ್ರೆ ಸೊ ದೇರ್ ಇಸ್ ದ Pythagoras theorem is there. This is S and O and Q and S. ಈ ಪೈಥಾಗರಸ್ ಥಿಯರಮ್ ಅನ್ನ ಇಟ್ಕೊಂಡು ನಾವು ಈ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಫಾರ್ಮುಲಾ ಬರ್ತೀವಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅದರ ಸ್ಕ್ವೇರ್ ರೂಟ್. ಸೊ ದಟ್ ಈಸ್ ಈ ವ್ಯಾಲ್ಯೂ ನಮಗೆ ಸಿಗುವಂತಹ ಪಾರ್ಟು, ಈ ವ್ಯಾಲ್ಯೂ ಸಿಕ್ತು. ಸೊ ಇಲ್ಲಿ ಮೇಲಿನ ಭಾಗದಲ್ಲಿ ನೋಡಿದ್ದೆ ಆದ್ರೆ ಈ ಪಾರ್ಟ್ ನಲ್ಲಿ ಸಿಕ್ತು ಎ ಸ್ಕ್ವೇರ್ ಅನ್ನುವಂಥದ್ದು. ಸೊ ಇದನ್ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದ್ದೆ ಆದ್ರೆ ಎ ಪ್ಲಸ್ ಬಿ ಅನ್ನ ಕಾಮನ್ ತೆಗೀರಿ, ಆಮೇಲೆ ಇದನ್ನ ಪವರ್ ಸೀರೀಸಿಗೆ ಮಾಡಿದ್ದೆ ಆದ್ರೆ ಜಸ್ಟ್ ಹಿಂದಿನ ಒಂದು ಇದರಲ್ಲಿ ಹೇಳಿದ ಹಾಗೆ ಎ ಪ್ಲಸ್ ಬಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2ab ಅನ್ನುವಂಥದ್ದಾಗುತ್ತೆ. ಸೊ ಅದೇ ರೀತಿಯಲ್ಲಿ
ನಮಗೆ ಬರೀ ಪಿ ಕ್ಯೂ ಬೇಕಪ್ಪ ಅಂದ್ರೆ ಎಸ್ ಕ್ಯೂ ಮೈನಸ್ ಎಸ್ ಪಿ ಅನ್ನು ನಾವು ಸಪ್ರೇಟ್ ಮಾಡಿದೆ ಅದೇ ಇಲ್ಲಿ ಪಿ ಕ್ಯೂ ಬೇಕಪ್ಪ ಈ ಪಾರ್ಟ್ ನಲ್ಲಿ ಬರೀ ನಮ್ಗೆ ಇಷ್ಟೇ ಬೇಕಪ್ಪ ಅಂತ ಅಂದಾಗ ನಾವು ಜಸ್ಟ್ ಎಸ್ ಕ್ಯೂ ನಲ್ಲಿ ಪೂರಾ ಇದರಲ್ಲಿ ಎಸ್ ಪಿ ಪಾರ್ಟ್ ಅನ್ನ ತೆಗೆದಿದ್ದೆ ಆದ್ರೆ ವಿ ಗಾಟ್ ದಿ ವ್ಯಾಲ್ಯೂ ಆಫ್ ಈ ವ್ಯಾಲ್ಯೂಸ್ ಅನ್ನು ನಾವು ಕಾಣ್ತೀವಿ ಅಂದ್ರೆ ಎ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab ಯೂಶುವಲಿ ಮೈನಸ್ ಎ ಎಸ್ ಪಿ ಇಸ್ ನಥಿಂಗ್ ಬಟ್ ಎಸ್ ಪಿ ವ್ಯಾಲ್ಯೂ ಏನಿದೆಯೋ ಅದು ಎ ಅಂತ ಇರೋದ್ರಿಂದ ಎ ಅನ್ನುವಂಥದ್ದು ವ್ಯಾಲ್ಯೂ ಸಿಗುತ್ತೆ ಸೊ ಇದರ ಪಿ ಕ್ಯೂ ಈಗ ನಮಗೆ ಎಸ್ ಕ್ಯೂ ಮೈನಸ್ ವ್ಯಾಲ್ಯೂ ಇಲ್ಲಿ ಪಿ ಕ್ಯೂ ವ್ಯಾಲ್ಯೂ ಅನ್ನುವಂಥದ್ದು ಸಿಕ್ತು ಸೊ ಇದರಲ್ಲಿರುವಂತಹ ಇದನ್ನು ಮತ್ತೆ ಎ ಅಂತೂ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಶಾರ್ಟ್ ಆಗಿ ಸಿಗುವಂತ ಪಿ ಕ್ಯೂ ವ್ಯಾಲ್ಯೂ ಪಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಎ ಪ್ಲಸ್ ಬಿ ಅನ್ನುವಂಥ ಸಿಕ್ ಸೊ ಇದನ್ನ ಹಾಗೆ ಕೆಲವು ಪಾತ್ ಡಿಫರೆನ್ಸ್ ಅನ್ನು ನೋಡಿದ್ದೆ ಆದ್ರೆ ಸಿ ಕ್ಯೂ ಮೈನಸ್ ಪಿ ಕ್ಯೂ ಇಲ್ಲಿ ಸಿ ಕ್ಯೂ ಎಷ್ಟು ಡಿಸ್ಟೆನ್ಸ್ ಆಯ್ತು ಪಿ ಕ್ಯೂ ಎಷ್ಟು ಡಿಸ್ಟೆನ್ಸ್ ಆಯ್ತು ಇದರ ಮಧ್ಯೆ ಇರುವಂತಹ ಪಾತ್ ಡಿಫರೆನ್ಸ್ ಎಷ್ಟು ಯಾವ್ದು ಹೆಚ್ಚಿಗೆ ಇದೆ ಅನ್ನುವಂಥದ್ದು ಎಷ್ಟು ಪಾರ್ಟ್ ಭಾಗ ಹೆಚ್ಚಿಗೆ ಬರುತ್ತೆ ಲೈಟ್ ಟ್ರಾವೆಲಿಂಗ್ ಅನ್ನುವಂಥದ್ದನ್ನ ನೋಡಿದ್ರೆ ಅದು ಪಾತ್ ಡಿಫರೆನ್ಸ್ ಅಂದ್ರೆ ಪಾತ್ ಅಂದ್ರೆ ಅದು ಕ್ರಮಿಸುವಂತಹ ದಾರಿಯ ವ್ಯತ್ಯಾಸ ಎಷ್ಟಿದೆ ಅನ್ನುವಂಥದ್ದು ಸಿ ಕ್ಯೂ ಮೈನಸ್ ಪಿ ಕ್ಯೂ ನ ಮಾಡಿದ್ದೆ ಆದ್ರೆ ದಟ್ ಈಸ್ ಸಿ ಕ್ಯೂ ಇಸ್ ನಥಿಂಗ್ ಬಟ್ ಬಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2b ಮೈನಸ್ ಆಫ್ ಪಿ ಕ್ಯೂ ಅನ್ನುವಂಥದ್ದು ಮೈನಸ್ ಆಫ್ ಬಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಇದನ್ನು ಆದಷ್ಟು ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಇದನ್ನ ಎ ಎಕ್ಸ್ ಸ್ಕ್ವೇರ್ 2b ಇಂಟು ಎ ಪ್ಲಸ್ ಬಿ ಅನ್ನುವಂಥದ್ದು ಸಿಗ್ತದೆ ಸೊ ಹಾಗೆ ಫಾರ್ ದಿ ಡಿಸ್ಪ್ಲೇಸ್ಮೆಂಟ್ ಟು ಬಿ ಮ್ಯಾಕ್ಸಿಮಮ್ ನಾವು ಹೇಳಿದೀವಿ ಇಲ್ಲಿ ಓ ನಲ್ಲಿ ರಿಸಲ್ಟೆಂಟ್ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಫ್ ದೇ ಆರ್ ಆಡ್ ನಂಬರ್ ಆಫ್ ಹಾಫ್ ಪೀರಿಯಡ್ ಎಲಿಮೆಂಟ್ಸ್ ಇಲ್ಲಿ ಸಿ ಪಿ ನಲ್ಲಿರುವಂತಹ ಹಾಫ್ ಪೀರಿಯಡ್ ಎಲಿಮೆಂಟ್ಸ್ ಗಳು ಏನಾದ್ರೂ ಆಡ್ ನಂಬರ್ಸ್ ಇದ್ರೆ ಸೊ ದೆನ್ ದೇರ್ ವಿಲ್ ಬಿ ಎ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ವಿಲ್ ಬಿ ಸೀನ್ ಅಟ್ ಓ ಅನ್ನುವಂತಹ ಒಂದು ಪಾರ್ಟ್ ನಲ್ಲಿ ಸೊ ದಟ್ ಈಸ್ ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಅನ್ನುವಂಥದ್ದಿದೆ ಸೊ as we see in the diffractions interference ನಲ್ಲಿ ಸೊ ಇಲ್ಲಿ 2n plus 1 ಅನ್ನುವಂಥದ್ದು ಏನಿದೆಯೋ ಅದು ಆಡ್ ನಂಬರ್ ಆಫ್ ಫ್ರೆಸ್ನೆಲ್ ಜೋನ್ಸ್ ಇದ್ದಾಗ ಈ ಟೈಮ್ಸ್ ಆಫ್ ದಿ lambda by 2 wavelength na half part ಇದ್ದಾಗ there will be maximum intensity will be seen on O. So ಯಾಕಂದ್ರೆ ಮಿನಿಮಮ್ ಇಂಟೆನ್ಸಿಟಿಯನ್ನ ಇರುವಂತದ್ದನ್ನ ನೋಡಿದ್ದೆ ಆದ್ರೆ ಸೊ ಅದನ್ನೇ ಸ್ವಲ್ಪ ಸಮ್ ಎಕ್ಸ್ಟೆಂಟ್ ಸಿಂಪ್ಲಿಫೈ ಮಾಡಿದ್ರೆ x is equal to b into a plus p 2n minus lambda by a ಅನ್ನುವಂಥದ್ದು ವೇರ್ n ನ ವ್ಯಾಲ್ಯೂ 0 ಇಂದ ಕಮೆನ್ಸ್ ಆಗುತ್ತೆ ಇದು ಒಂದು ಗೊತ್ತಿರಬೇಕು n ನ ವ್ಯಾಲ್ಯೂ 0 ಇಂದ ಕಮೆನ್ಸ್ ಆಗುವಂತದನ್ನ ಇಲ್ಲಿ ನಾವು ಕಾಣ್ತೀವಿ ಹಾಗಾದ್ರೆ ಮಿನಿಮಮ್ ಆಗಬೇಕಾದ್ರೆ ದೇರ್ ಇಸ್ ದಿ ಈವನ್ ನಂಬರ್ ಆಫ್ ಹಾಫ್ ಪೀರಿಯಡ್ ಜೋನ್ಸ್ ಇರಬೇಕು ಅಂದ್ರೆ 2n ಇಂಟು ಲ್ಯಾಂಬ್ಡಾ ಬೈ 2 ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಇಲ್ಲಿ ಲ್ಯಾಂಬ್ಡಾ ಅನ್ನುವಂತಹ ಒಂದು ವ್ಯಾಲ್ಯೂ ಸಿಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೇಳಿದ್ರೆ ಇಲ್ಲಿ 2n ಇದೆ ಫಸ್ಟ್ 2n ಇರುವಂತದ್ದು ಇಂಟು ಮತ್ತೆ ಲ್ಯಾಂಬ್ಡಾ ಬೈ 2 ಇದೆ ಈ 2 ಕ್ಯಾನ್ಸಲ್ ಆಯ್ತು ಹಾಗಾಗಿ ಬರೀ n ಲ್ಯಾಂಬ್ಡಾ ಅನ್ನುವಂಥದ್ದು ಮಾತ್ರ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ 2b ಅನ್ನುವಂಥದ್ದು a ಪ್ಲಸ್ ಬಿ ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ ಆಯ್ತು ಸೊ ದಟ್ ಈಸ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ x ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಉಳಿದವೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ x ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ b ಪ್ಲಸ್ b ಇಂಟು a ಪ್ಲಸ್ ಬಿ 2n ಲ್ಯಾಂಬ್ಡಾ ಬೈ a ಅನ್ನುವಂಥದ್ದಾಗುತ್ತೆ ವೇರ್ n ಇಸ್ ಈಕ್ವಲ್ ಟು ಇಲ್ಲಿ 1 2 3 ಇರುವಂಥದ್ದು ಅಲ್ಲಿ 0 ಇಂದ n ಶುರುವಾಗಿತ್ತು ಇಲ್ಲಿ 1 ಇಂದ ಶುರು ಆಗ್ತವೆ ದೀಸ್ ಆರ್ ದಿ ಆಡ್ ನಂಬರ್ಸ್ ನಲ್ಲಿ ಇರುವಂಥದ್ದು ಸೊ ಈ ರೀತಿಯಲ್ಲಿ ಇರುವಂತದ್ದನ್ನ ನಾವು ಕಾಣ್ತೀವಿ ಸೊ ಹೀಗೆ ಮ್ಯಾಕ್ಸಿಮಮ್ ಮತ್ತೆ ಇಂಟೆನ್ಸಿಟಿ ಇರುವಂತದ್ದು ಎಸ್ಪೆಷಲಿ ಇಲ್ಲಿ ನಾವು ಎರಡನ್ನ ನೋಡ್ತಾ ಇದೀವಿ ಮ್ಯಾಕ್ಸಿಮಮ್ ಇಂಟೆನ್ಸಿಟೀಸ್ ಎಕ್ಸ್ ಇಸ್ ಪ್ರಪೋರ್ಷನಲ್ ಟು 2n plus 1 ಅಂತ ಕಾಣ್ತಾ ಇದೆ ಇಲ್ಲಿ ಎಕ್ಸ್ ಇರುವಂತದ್ದು ಉಳಿದವೆಲ್ಲ ಕಾನ್ಸ್ಟೆಂಟ್ ಅಂದ್ರೆ ಎಕ್ಸ್ ಇಸ್ ಪ್ರಪೋರ್ಷನಲ್ ಟು 2n plus 1 ಇದೆ ಫಾರ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಫಾರ್ ಮಿನಿಮಮ್ ಇಂಟೆನ್ಸಿಟಿ ಎಕ್ಸ್ ಇಸ್ ಪ್ರಪೋರ್ಷನಲ್ ಟು n ಅನ್ನುವಂಥದ್ದಿದೆ ಸೊ ದಟ್ ಈಸ್ ಬ್ರೈಟ್ ಫ್ರಿಂಜಿಗೊಂದು ಮತ್ತೆ ಬ್ಲ್ಯಾಕ್ ಇರುವಂತಹ ಡಾರ್ಕ್ ಫ್ರಿಂಜಿಗೆ ಸ್ಕ್ವೇರ್ ರೂಟ್ ಆಫ್ n ಗೆ ಡಾರ್ಕ್ ಫ್ರಿಂಜಿಗೆ ಪ್ರಪೋರ್ಷನಲ್ ಇದ್ರೆ ಮತ್ತೆ ಬ್ರೈಟ್ ಫ್ರಿಂಜಿಗೆ 2n plus 1 ರೀತಿಯಲ್ಲಿ ಇರುವಂತದನ್ನ ಕಾಣ್ತೀವಿ ಸೊ ಹೀಗೆ
ನಾವು as we move from away from ನೋಡ್ತಾ ಹೋದ ಹಾಗೆ ಬೈ ಚಾನ್ಸ್ ಇದನ್ನ ಒಂದು ಎಕ್ಸಾಂಪಲ್ ರೀತಿಯಲ್ಲಿ ತೆಗೆದುಕೊಂಡ್ರೆ ಅದನ್ನ ಇಕ್ವೇಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ n is equal to 1 ಅಂತ ತೆಗೆದುಕೊಂಡ್ರೆ x1 is equal to k into root n ಅಂತ ಇದೆ, root 1 ಅಂತ ಆಗುತ್ತೆ. ಬಿಕಾಸ್ k ಅನ್ನುವಂಥದ್ದು ಯಾವುದಕ್ಕಪ್ಪ ಈಕ್ವಲ್ ಅಂದ್ರೆ k is equal to ಈ ವ್ಯಾಲ್ಯೂ ಇಂಟು ರೂಟ್ ಎನ್ ಅಂತ ಇದೆಯಲ್ಲ, ಅದಕ್ಕೆ ರೂಟ್ ಎನ್ 1 ಬದಲಿಗೆ 1 ಅಂತ ಹಾಕಿದೀವಿ. 1k ಅನ್ನುವಂಥದ್ದಾಯಿತು. ಪುಟ್ n is equal to 2 ವ್ಯಾಲ್ಯೂ ಅನ್ನು ಹಾಕಿ ಅಲ್ಲಿ x2 is equal to root 2k ಅನ್ನುವಂಥದ್ದಾಗುತ್ತೆ. ವ್ಯಾಲ್ಯೂ ಇಸ್ 1 ಪಾಯಿಂಟ್, ರೂಟ್ 2 ವ್ಯಾಲ್ಯೂ 1.41 ಇರುವಂಥದ್ದನ್ನ ಇಲ್ಲಿ ನಾವು ಕಾಣ್ತೀವಿ. ಇಲ್ಲಿ k2 ಆಯ್ತು. ಸೊ ವಿಡ್ತ್ ಆಫ್ ದಿ ಫಸ್ಟ್ ಬ್ರೈಟ್ ಫ್ರಿಂಜಸ್ ಅನ್ನ ನಾವು ನೋಡಿದ್ದೆ ಆದ್ರೆ, ಸೊ ದಟ್ ಈಸ್ 1.414 ಮೈನಸ್ 1 ಅಂತ ಹೇಳಿದ್ರೆ 0.14 ಅನ್ನುವಂಥದ್ದು ಸಿಕ್ತು. ಸೊ ಇದು ಅದರ ಒಂದು ಬ್ರೈಟ್ ಫ್ರಿಂಜಸ್ ಮತ್ತೆ ಇದರ ಫ್ರಿಂಜಸ್ ಇರುವಂತಹ ಮಧ್ಯ ಇರುವಂತಹ ಒಂದು ಡಿಫರೆನ್ಸಸ್. ಇದೇ ರೀತಿಯಲ್ಲಿ ನಾವು ಸೆಕೆಂಡ್ ಥರ್ಡ್ ನಲ್ಲಿ ನೋಡ್ತಾ ಹೋದಾಗ ಸೆಕೆಂಡ್ ಬ್ರೈಟ್ ಫ್ರಿಂಜಸ್ ನ ಡಿಫರೆನ್ಸ್ ನೋಡಿದ್ರೆ ಥರ್ಡ್ ಅಂದ್ರೆ ಫಸ್ಟ್ ಸೆಕೆಂಡ್ ಇರುವಂತಹ k ರೂಟ್ 3 ಮೈನಸ್ k ರೂಟ್ 2 ಅನ್ನುವಂಥ ಇದರ ಡಿಫರೆನ್ಸ್ ನೋಡಿದ್ರೆ 0.0318k ಅಂತ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಹೀಗೆ ನಾವು ಥರ್ಡ್ ಫ್ರಿಂಜ್ ಅನ್ನು ನೋಡಿದ್ರೆ k ರೂಟ್ 4 ಮೈನಸ್ k ರೂಟ್ 3 ನೋಡಿದಾಗ 0.268. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ವ್ಯಾಲ್ಯೂ 0.4 ಅಂತ ಇದೆ, ಇಲ್ಲಲ್ಲಿ 0.1331 ಅನ್ನುವಂಥದ್ದು ಇದೆ, ಅಲ್ಲಿ 0.268k ಅಂತ ಹೇಳ್ತೇವೆ. ಅಂದ್ರೆ ಅರ್ಥ ದ ವಿಡ್ತ್ ಆಫ್ ದಿ ಫ್ರಿಂಜಸ್ ಏನಿದಾವೋ ಅವು ಡಿಕ್ರೀಸ್ ಆಗ್ತಾ ಆಗ್ತಾ ಹೋಗ್ತಾ ಇದಾವೆ. ಸೊ ಇಲ್ಲಿ ವಿಡ್ತ್ ಆಫ್ ದಿ ಏನ್ ಫ್ರಿಂಜಸ್ ಇದಾವೋ ಸೊ ಇಲ್ಲಿ ನಿಮಗೆ ಈ ರೀತಿಯಲ್ಲಿ ಕಡಿಮೆ ಆಗ್ತಾ ಇರುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇದರಿಂದ ಏನಪ್ಪಾ ತಿಳಿತಾ ಇದೆ ಅಂತ ಹೇಳಿದ್ರೆ, ಸೊ ದಿಸ್ ಫ್ರಿಂಜ್ ವಿಡ್ತ್ ಆರ್ ಸಪರೇಷನ್ ಬಿಟ್ವೀನ್ ಎನಿ ಟು ಸಕ್ಸೆಸಿವ್ ಮ್ಯಾಕ್ಸಿಮಾ ಇರ್ಬೋದು ಅಥವಾ ಮಿನಿಮಾ ಇರ್ಬೋದು ಗೋಸ್ ಆನ್ ಡಿಕ್ರೀಸಿಂಗ್ as we move away from the regions of geometrical shadow. ಈ ಶಾಡೋ ರೀಸನ್ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಬಹಳಷ್ಟು ಕಡಿಮೆ ವ್ಯಾಲ್ಯೂ ಇರುವಂತದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಫಸ್ಟ್ ನ ವಾರ್ಡ್ ಅಲ್ಲೇ ಥರ್ಡ್ ಒನ್ನಿಗೆ ಹೋದ್ರೆ ಫಸ್ಟ್ ನಕ್ಕಿಂತ ಹಾಫ್ ಪಾರ್ಟ್ ಕಡಿಮೆ ಇದೆ. ಸೊ ಹೀಗೆ ಕಡಿಮೆ ಕಡಿಮೆ ಆಗ್ತಾ ಹೋಗುವಂತದನ್ನ ಇಲ್ಲಿ ನಾವು ಕಾಣ್ತೀವಿ. ಸೊ ಹೀಗೆ ಈ ಒಂದು ವ್ಯಾಲ್ಯೂಸ್ ಅನ್ನ ಇಟ್ಕೊಂಡು ನಾವು ಬೇಕಿದ್ರೆ ವೇವ್ ಲೆಂತ್ ಅನ್ನು ಸಹ ನಾವು ಡಿಟರ್ಮಿನೇಟ್ ಮಾಡಬಹುದು. ಯಾಕಂದ್ರೆ ಎ ಮತ್ತು ಬಿ ನ ವ್ಯಾಲ್ಯೂ ಕಾನ್ಸ್ಟೆಂಟ್ ಗೊತ್ತಿದೆ. x1 ವ್ಯಾಲ್ಯೂ ಯೂಶುವಲಿ ವ್ಯಾಲ್ಯೂ ಹಾಕಿದಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿನಲ್ಲಿ ಇದ್ದಾಗ ಈ ರೀತಿಯಲ್ಲಿ xn ವ್ಯಾಲ್ಯೂ ಸಿಗುತ್ತೆ. ಇವೆರಡರ ಡಿಫರೆನ್ಸ್ ವಿಡ್ತ್ ಸಿಗುತ್ತೆ ನಮಗೆ. ಈ ವಿಡ್ತ್ ಅನ್ನ ಇಟ್ಕೊಂಡು ಲ್ಯಾಂಬ್ಡಾ ವ್ಯಾಲ್ಯೂವನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಅಂದ್ರೆ ಲ್ಯಾಂಬ್ಡಾವನ್ನ ಕಂಡುಹಿಡಿಯಬೇಕಾದ್ರೆ ಎಷ್ಟನೇ ಆರ್ಡರ್ ಹೇಗೆ ಅನ್ನುವಂಥದ್ದನ್ನ ಗೊತ್ತಿರುತ್ತೆ. ಸೊ ಇದನ್ನ ಇಟ್ಕೊಂಡು ನಾವು ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಇದು ಇರುವಂತಹ ಭಾಗ. ಇಷ್ಟು ಡಿಫ್ರಾಕ್ಷನ್ ಅಟ್ ದಿ ಎಡ್ಜ್ ಇರುವಂತದ್ದು. ಅಂದ್ರೆ ಒಂದು ಲೈಟ್ ರೇ ಯಾವಾಗ ಈ ಎಡ್ಜ್ ಅನ್ನ ಕಟ್ ಮಾಡುತ್ತೋ ಇದು ಸ್ಟ್ರೈಟ್ ಅಂತೂ ಹೋಗುತ್ತೆ, ಲೈಟ್ ಅಂತೂ ಮೇಲ್ಭಾಗದಲ್ಲಿ ಬಿದ್ದೇ ಬೀಳುತ್ತೆ. ಆದ್ರೆ ಕೆಳಭಾಗದಲ್ಲೂ ಸಹ ಲೈಟ್ ಅನ್ನ ನಾವು ಕಾಣ್ತೀವಿ. ಆದ್ರೆ ಅಲ್ಲಿ ಇಂಟೆನ್ಸಿಟಿ ಏನಾಗ್ತಾ ಇದೆ, ಡಿಕ್ರೀಸಿಂಗ್ ಆಗ್ತಾ ಇರುವಂತದನ್ನ ಕಾಣ್ತೀವಿ. ದಿಸ್ ಆಲ್ ಅಬೌಟ್ ದಿ ಡಿಫ್ರಾಕ್ಷನ್ ಅಟ್ ಎ ಸ್ಟ್ರೈಟ್ ಎಡ್ಜ್ ಇರುವಂತದ್ದು. Okay, I hope you understand very well. Okay, thank you very much.